ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ವಬರಕಾತು. ಬಿಸ್ಮಿಲ್ಲಾಹಿ ರಹಮಾನಿ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಹದೀಸು ಬೆಳಕು ಎಂಬ ಈ ಕಾರ್ಯಕ್ರಮದಲ್ಲಿ ತಂದೆ ತಾಯಿಯ ಮಹತ್ವ, ಮಾತಾಪಿತರ ಮಹತ್ವದ ಕುರಿತು, ಇಸ್ಲಾಮಿಕ ವೀಕ್ಷಣೆ ಏನು ಎಂಬುದರ ಕುರಿತು ಒಂದೆರಡು ಮಾತುಗಳು ನಿಮ್ಮ ಮುಂದೆ ಹೇಳುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ನಮ್ಮ ಜನ್ಮದ ಮೂಲ ಕಾರಣ ಅಲ್ಲಾಹನಾಗಿದೆ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ತದನಂತರ ಅದಕ್ಕೆ ಕಾರಣರಾದಂತಹ ಒಂದು ಮೂಲ ಕಾರಣವಾಗಿದೆ ನಮ್ಮ ಮಾತಾಪಿತರು. ಅವರಿಂದಾಗಿದೆ ಅಲ್ಲಾಹನು ನಮ್ಮನ್ನು ಈ ಭೂಲೋಕಕ್ಕೆ ಅಲ್ಲಾಹನು ಕರೆತಂದದ್ದು, ಅಥವಾ ಈ ಭೂಲೋಕಕ್ಕೆ ಅಲ್ಲಾಹನು ನಮ್ಮನ್ನು ಸಮರ್ಪಿಸಿದ್ದು ಅವರಿಂದಾಗಿದೆ. ಅಲ್ಲಾಹನಿಗೆ ಯಾವ ರೀತಿ ನಾವು ಅವನಿಗೆ ಇಬಾದತ್ತು ಮಾಡುತ್ತೇವೋ, ಇಲಾಹೆಂಬ ನಿಟ್ಟಿನಲ್ಲಿ ಅಲ್ಲಾಹನಿಗೆ ಇಬಾದತ್ತು ಮಾಡುತ್ತೇವೋ, ಅದೇ ರೀತಿ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೂ ಕೂಡ ನಮ್ಮ ಇಸ್ಲಾಂ ಕಲಿಸಿಕೊಟ್ಟಂತಹ ರೂಪದಲ್ಲಿ ಅವರನ್ನು ಎಹ್ತಿರಾಮ್ ಮಾಡಬೇಕು, ಆಧಾರಿತವನ್ನು ಕೊಡಬೇಕು. ನಮ್ಮ ಜೀವನದಲ್ಲಿ ತಂದೆ ತಾಯಿ ಇರುವಂತಹ ಕೆಲವು ಕಾಲಗಳು, ಕೆಲವು ವರ್ಷಗಳು, ಅವರು ನಮ್ಮ ಹತ್ತಿರ ಇರುವಂತಹ ಕಾಲ ಅದಾಗಿದೆ ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡದಾದಂಥ ಬೆಸ್ಟ್ ಲೈಫ್, ಅಥವಾ ಒಳ್ಳೆಯ ಜೀವನ, ನಮಗೆ ಬೇಕಾದದ್ದೆಲ್ಲ ಕೊಡುವಂತಹ, ನಮ್ಮ ಆಸೆಗಳನ್ನು ನೆರವೇರಿಸುವಂತಹ ಇಬ್ಬರು ವ್ಯಕ್ತಿಗಳಿದ್ದರೆ ನಮ್ಮ ತಂದೆ ತಾಯಿಗಳಾಗಿದ್ದಾರೆ. ಅವರ ಕುರಿತು ಈ ಸ್ವಲ್ಪ ಸಮಯದ ನಂತರ ಹೇಳಿ ಮುಗಿಸುವ ಒಂದು ವಿಷಯವಲ್ಲ. ಹಲವಾರು ಎಪಿಸೋಡ್ಗಳು, ಹಲವಾರು ಗಂಟೆಗಳ ಕಾಲ ಅವರ ಕುರಿತು ಹೇಳಲಿಕ್ಕೆ ನಮಗೆ ಇಲ್ಲಿ ವಿಷಯಗಳಿವೆ. ಆದರೂ ಕೂಡ ಸಮಯ ಪರಿಮಿತಿಯಿಂದ ಒಂದೆರಡು ಮಾತುಗಳನ್ನು ಮಾತ್ರ ನಿಮ್ಮ ಮುಂದೆ ಅದರ ಕುರಿತು ಹೇಳುತ್ತಿದ್ದೇನೆ. ತಂದೆ ತಾಯಿ ಎಂಬುದು ಅವರು ತನ್ನ ಜೀವನವನ್ನು, ತಮ್ಮ ಲೈಫನ್ನು ಕುಟುಂಬಕ್ಕೆ ಬೇಕಾಗಿ ಸಮರ್ಪಿಸಿದಂತಹ ಮಹಾಮನೀಷಿಗಳಾಗಿದ್ದಾರೆ. ಯಾವುದೇ ಕಷ್ಟಗಳು ಬಂದರೂ ಕೂಡ, ಯಾವುದೇ ತೊಂದರೆಗಳು ಅವರ ಜೀವನದಲ್ಲಿ ಬಂದರೂ ಕೂಡ ತಮ್ಮ ಮಕ್ಕಳು ಒಳ್ಳೆಯ ರೀತಿ ಜೀವಿಸಬೇಕು, ತಮ್ಮ ಮಕ್ಕಳು ಒಳ್ಳೆಯ ರೀತಿ ಇರಬೇಕು ಎಂಬ ಚಿಂತೆಯಾಗಿದೆ. ತಮ್ಮ ಮಕ್ಕಳಿಗೆ ಯಾವುದೆಲ್ಲ ಆಸೆಗಳಿದೆ, ಯಾವುದೆಲ್ಲ ನೋವುಗಳಿದೆ, ಎಲ್ಲದರಲ್ಲೂ ಕೂಡ ಸ್ಪಂದನೆ ನಮಗೆ ಬೇಕೆಂಬ ಚಿಂತೆಯಾಗಿದೆ ಅವರ ಮನಸ್ಸಲ್ಲಿ. ಇದೆಲ್ಲವೂ ಗೊತ್ತಾಗುವುದು ಕೆಲವೊಮ್ಮೆ ಅವರ ಕಾಲದ ನಂತರವಾಗಿರಬಹುದು, ಕೆಲವೊಮ್ಮೆ ನಮ್ಮಿಂದ ಅಗಲಿದ ನಂತರವಾಗಿರಬಹುದು. ನಮ್ಮ ತಂದೆಯವರು ಕೊಟ್ಟಂತಹ ಪ್ರೀತಿ, ಅವರು ಕೊಟ್ಟಂತಹ ಎಲ್ಲ ರೀತಿಯ ಸನ್ಮಾನಗಳು, ಅವರು ಕೊಟ್ಟಂತಹ ಎಲ್ಲ ವಸ್ತುಗಳು ಕೂಡ ನೆನಪಿಗೆ ಬರುವುದು ಆ ಸಂದರ್ಭದಲ್ಲಾಗಿದೆ. ನೀವು ನೋಡಿ ಪ್ರೀತಿಯ ಸಹೋದರರೇ, ಚಿಕ್ಕಂದಿನಲ್ಲಿರುವಂತಹ ಸಂದರ್ಭದಲ್ಲಿ ತಂದೆಯವರು ಹೊಡೆದಿರಬಹುದು, ತಂದೆಯವರು ನಮಗೆ ಬೇಕಾದಂತಹ ಪಾಠ ಕಲಿಸಲಿಕ್ಕೆ ಬೇಕಾಗಿ ಹೊಡೆದಿರಬಹುದು, ಅಥವಾ ಬೈದಿರಬಹುದು. ಈ ರೀತಿಯೆಲ್ಲ ಮಾಡುವುದರಿಂದ ನಮಗೆ ಆ ಸಂದರ್ಭದಲ್ಲಿ ಕೆಲವೊಮ್ಮೆ ಅವರೊಂದಿಗೆ ಸಿಟ್ಟು ಬಂದಿರಬಹುದು. ಆದರೆ ಅದರೆಲ್ಲವೂ ಫಲವೂ ಕೂಡ, ಎಲ್ಲದರ ಫಲ ತದನಂತರ ನಾವು ದೊಡ್ಡದಾದ ಮೇಲೆ ನಮ್ಮ ಸ್ವಭಾವದಲ್ಲಿ ಉಂಟಾಗುವಂತಹ ಚೇಂಜಸ್ಗಳು ಮತ್ತು ನಮ್ಮ ಫ್ರೆಂಡ್ಸ್ಗಳಲ್ಲಿರುವಂತಹ ಸ್ವಭಾವಗಳು ಟ್ಯಾಲಿ ನೋಡುವಾಗ ನನ್ನಲ್ಲಿ ಯಾಕೆ ಆ ಸ್ವಭಾವ ಇಲ್ಲ ಎಂಬುದರ ಮೂಲ ಕಾರಣ ನಮ್ಮ ತಂದೆಯಾಗಿರಬಹುದು. ಪ್ರೀತಿಯ ಸಹೋದರರೇ, ಯಾವತ್ತೂ ಕೂಡ ತಂದೆ ತಾಯಿಗಳ ಮನನೋವಿಸಬಾರದು. ಅವರೆಲ್ಲರೂ ನಮ್ಮಿಂದ ಅವರು ಒಳಿತಲ್ಲದೆ ಯಾವುದನ್ನು ಅವರ ಮನಸ್ಸಲ್ಲಿ ಉದ್ದೇಶಿಸುವುದಿಲ್ಲ. ಅದರಿಂದಾಗಿದೆ ಅಲ್ಲಾಹನು ಪರಿಶುದ್ಧವಾದ ಹದೀಸಿನಲ್ಲಿ ಹಬೀಬರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಹೇಳ್ತಾರೆ, ರಿಲಾ ರಬ್ಬಿ ಫಿ ವಾಲಿದ್, ಅಥವಾ ಅಲ್ಲಾಹನ ತೃಪ್ತಿ ಯಾವುದರಲ್ಲಾಗಿದೆ, ಫಿ ರಿಲಲ್ ವಾಲಿದ್, ವಾಲಿದರ ರಿಲಾ ಅಥವಾ ತಂದೆ ತಾಯಿಯ ತೃಪ್ತಿಯಾಗಿದೆ, ಅವರ ರಿಲಾ ಆಗಿದೆ ಅಲ್ಲಾಹನ ರಿಲಾ. ಅಲ್ಲಾಹನ ಇಷ್ಟಪಡಬೇಕಾದರೆ ತಂದೆ ತಾಯಿಯ ತೃಪ್ತಿ ಬೇಕು. ವಸಖ್ತುಲ್ ರಿಲಾ ಸಖ್ತುರ್ ರಬ್ಬಿ ಫಿ ಸಖ್ತಿಲ್ ವಾಲಿದ್, ಅಥವಾ ವಾಲಿದ್ನ ದೇಶ ಅಥವಾ ವಾಲಿದರಿಂದ ತಂದೆ ತಾಯಿಯವರಿಂದ ಮನನೋವು ಉಂಟಾದರೆ ಅದಕ್ಕೆ ಕಾರಣ ಅದು ಅಲ್ಲಾಹನನ್ನು ಕೋಪಗೊಳಿಸಿದಾಗಿದೆ ಎಂಬುದು ಹಬೀಬರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳು ಹೇಳ್ತಿದ್ದಾರೆ.
ಯಾಕೆ ಬೇಕಾಗಿ ಅಲ್ಲಾಹನು ತಂದೆ ತಾಯಿಯ ತೃಪ್ತಿ, ಅಲ್ಲಾಹನ ತೃಪ್ತಿ ಹೇಳ್ತಿದ್ದಾನೆ. ಅಲ್ಲಾಹನಿಗೆ ಟ್ಯಾಲಿ ಮಾಡಿ ಅಲ್ಲಾಹನು ಹೇಳುತ್ತಿರುವುದಾದರೆ ಅಷ್ಟೊಂದು ಮಹತ್ವ, ಅಷ್ಟೊಂದು ಎಲ್ಲ ರೀತಿಯ ಬಹುಮಾನ ತಂದೆ ತಾಯಿಗೆ ಇದೆ ಎಂಬುದರಲ್ಲಾಗಿದೆ. ಇಷ್ಟೊಂದು ದೊಡ್ಡ ಸ್ಥಾನ ಅಲ್ಲಾಹನು ಕೊಡಬೇಕಾದರೆ ಅದರಲ್ಲಿ ಬಹಳಷ್ಟು ಮಹತ್ವಗಳು ತಂದೆ ತಾಯಿಯಲ್ಲಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾವುದೇ ಅವರ ಕಷ್ಟಕ್ಕೆ ಎಷ್ಟು ಒಳ್ಳೆಯದು ಮಾಡಿದರೂ ಸರಿಸಮಾನವಾಗದು. ಅವರು ಚಿಕ್ಕಂದಿನಲ್ಲಿ ನಮಗೆ ಕೊಟ್ಟಂತಹ ಎಲ್ಲ ಸಹಾಯಗಳು, ಎಲ್ಲ ಆಸೆಗಳನ್ನು ಈಡೇರಿಸುವಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೆ ಬದಲಾಗಿ ನಾನೇನಾದರೂ ಕೊಡಬೇಕಾದರೂ ಕೂಡ ಅದು ಒಮ್ಮೆಯೂ ಸರಿಸಾಟಿಯೂ ಆಗಲ್ಲ. ಕಾರಣವೇನೆಂದು ಹೇಳಿದರೆ, ನಾವು ಇದ್ದಾಗ ನಮಗೆ ಬುದ್ಧಿ ಇಲ್ಲದಂತಹ ಕಾಲಘಟ್ಟದಲ್ಲಿ ನಮಗೆ ಬೇಕಾಗಿ ಎಲ್ಲ ರೀತಿಯ ಒಳ್ಳೆಯ ರೀತಿಯ ನಸೀಹತ್ತುಗಳನ್ನು, ಒಳ್ಳೆಯ ರೀತಿಯ ಮಾತುಗಳಿಂದ ನಮ್ಮ ಮನಸ್ಸನ್ನು ಚೇಂಜ್ ಮಾಡುತ್ತಾ, ನಮಗೆ ಬೇಕಾದ ಆಸೆಗಳನ್ನು ಕೊಡಿಸುತ್ತಾ ಅವರಿಗೆ ಆದಷ್ಟು ರೂಪದಲ್ಲಿ ಕೊಟ್ಟು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದಾರೆ. ಇನ್ನು ನಾವು ಅವರಿಗೆ ಒಳ್ಳೆಯದು ಮಾಡಬೇಕಾದರೆ ಆ ಲೆವೆಲಲ್ಲಿ, ಅಥವಾ ಅವರು ಮಾಡಿದಂತಹ ಯಾವ ರೀತಿ ನಮಗೆ ಒಳ್ಳೆಯದು ಮಾಡಿದ್ದಾರ ಅದೇ ರೀತಿ ನಾನು ವಾಪಸ್ ಕೊಡಬೇಕಾದರೆ ಅವರು ಅದೇ ರೀತಿ ಮಗುವಾಗಬೇಕು. ಅದು ಒಮ್ಮೆಯೂ ಸಾಧ್ಯವಲ್ಲಲ್ಲ. ಆದ್ದರಿಂದ ನಮಗೆ ಒಮ್ಮೆಯೂ ಕೂಡ ಅವರು ಮಾಡಿದ ಆ ಸಹಾಯಗಳು, ಅವರು ಮಾಡಿದಂತಹ ತರ್ಬಿಯತ್, ಅವರು ಕೊಟ್ಟಂತಹ ಒಳ್ಳೆಯ ಮಾತುಗಳು, ಅವರು ಹೇಳಿದಂತಹ ಒಳ್ಳೆಯ ಚರಿತ್ರೆಗಳು, ಅದು ಒಮ್ಮೆಯೂ ಕೂಡ ನಮಗೆ ಅವರು ದೊಡ್ಡದಾದ ಮೇಲೆ ಹೇಳಿ ಅದಕ್ಕೆ ಸರಿಸಮಾನವಾಗಲು ಒಮ್ಮೆಯೂ ಸಾಧ್ಯವಿಲ್ಲ. ತಾಯಿ ಎಂಬುದು ವಿಶ್ರಮವಿಲ್ಲದೆ ಜೀವಿಸುವಂತಹ ಒಂದು ಪರಿಶ್ರಮ ಜೀವಿಯಾಗಿದೆ. ಯಾವತ್ತೂ ಕೂಡ ಮನೆಯಲ್ಲಿ ಕೆಲಸ, ಏನಿದ್ದರೂ ಕೂಡ ತಾಯಿಗೆ ಮನೆಯಲ್ಲಿ ಕೆಲಸ, ಯಾರು ಬಂದರೂ ತಾಯಿಗೆ ಮನೆಯಲ್ಲಿ ಕೆಲಸ. ತಾಯಿಯ ಜೀವನಕ್ಕೆ ಎಷ್ಟು ಕೊಟ್ಟರೂ ಕೂಡ, ಅದಕ್ಕೆ ಬದಲಾಗಿ ಎಷ್ಟು ಕೊಟ್ಟರೂ ಕೂಡ ಒಮ್ಮೆಯೂ ಸಾಲವಾಗಲ್ಲ. ನೀವು ನೋಡಿ, ನಮಗೆ ದೊಡ್ಡ ದೊಡ್ಡ ವಿಷಯಗಳು ಇಲ್ಲಿ ಹೇಳಬೇಕಾಗಿಲ್ಲ. ಸಣ್ಣ ವಿಷಯಗಳು, ನಾವು ಊಟ ಮಾಡುವಂತಹ ಸಂದರ್ಭದಲ್ಲಿ ತಾಯಿ ಬಂದು ನಮ್ಮ ಹತ್ತಿರ ಕುಳಿತುಕೊಳ್ಳುವಾಗ ನಮಗೆ ಇಷ್ಟವಾದ ತಿಂಡಿಗಳೇನು, ನಮಗೆ ಇಷ್ಟವಾದ ಆಹಾರಗಳು, ಅದನ್ನೆಲ್ಲವೂ ನಮ್ಮ ಪ್ಲೇಟಿಗೆ ಹಾಕುತ್ತಾರೆ, ಅದೆಲ್ಲವನ್ನೂ ನಮ್ಮ ತಟ್ಟೆಗೆ ಹಾಕುತ್ತಾರೆ. ಆದರೆ ಅವರಿಗೆ ತಿರಿಸಿ ವಾಪಸ್ ಕೊಡುವಂಥ ಸಂದರ್ಭದಲ್ಲಿ ಅವರು ಹೇಳುವಂಥ ಮಾತೇನು ಅಂತ ಹೇಳಿದರೆ, ನನಗಿದಿಷ್ಟವಿಲ್ಲ. ಅವಾಗಿಷ್ಟವಿಲ್ಲದಲ್ಲ ಒಮ್ಮೆಯೂ ಕೂಡ ಅವರು ಹಿಂದಿರುಗಿಸೋದು. ಬದಲಾಗಿ ನನ್ನ ಮಗು ತಿನ್ನಲಿ, ನನ್ನ ಮಗುವಿಗೆ ಇಷ್ಟವಾದ್ದರಿಂದ ಅವರು ತಿನ್ನಲಿ ಎಂಬಂತಹ ಒಳ್ಳೆಯ ನಿಯತ್ತಿನಿಂದಾಗಿದೆ ಅವರು ತನ್ನ ತಟ್ಟೆಯಿಂದ ತೆಗೆದು ಮಾಂಸವಾದರೂ ಮೀನಾದರೂ ಏನಾದರೂ ಕೂಡ ತನ್ನ ಮಗನಿಗೆ ತಟ್ಟೆಗೆ ಹಾಕುತ್ತಿರುವುದು. ಪ್ರೀತಿಯ ಸಹೋದರರೇ, ಹಬೀಬರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರೊಂದಿಗೆ ಸಹಾಬತ್ ಕೇಳುತ್ತಾರೆ, ಮನ್ ಅಹಕ್ಕುನ್ನಾಸಿ ಬಿಹುಸ್ನಿ ಸಹಾಬತಿ. ಓ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರೇ, ನಮಗೆ ಅತ್ಯಂತ ಹಕ್ಕಿರುವಂಥ, ಯಾರ ಮೇಲೆ ಆಗಿದೆ ನಮಗೆ ಅತ್ಯಂತ ಹಕ್ಕಿರುವುದಂತ ಕೇಳುವಂತಹ ಸಂದರ್ಭದಲ್ಲಿ ಹಬೀಬರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಹೇಳ್ತಾರೆ, ಉಮ್ಮುಕ, ನಿನ್ನ ತಾಯಿಯಾಗಿದ್ದಾರೆ. ಕಾಲ ಸುಮ್ಮಮನ್, ಮತ್ತೆ ಯಾರಾಗಿದ್ದಾರೆ ಹಬೀಬರೇ? ಆಗ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೆ ಹೇಳ್ತಾರೆ, ಉಮ್ಮುಕ, ನಿನ್ನ ತಾಯಿಯಾಗಿದ್ದಾರೆ. ಕಾಲ ಸುಮ್ಮಮನ್, ಮತ್ತೆ ಕೇಳ್ತಾರೆ ಕಾಲ ಉಮ್ಮುಕ. 3 ಸಾಲಿಯು ಹೇಳುವುದು, ನಿನ್ನ ತಾಯಿಗೆ ನೀನು ಹಕ್ಕನ್ನು ಎಷ್ಟು ಕೊಟ್ಟರೂ ಕೂಡ ಅದು ಸಾಲದು. ಆದ್ದರಿಂದ ನಿನ್ನ ತಂದೆಗಿಂತ 4ನೇ ಸಾಲಿ ಕೇಳಿದಾಗ ಕಾಲ ಸುಮ್ಮಮನ್ ಅಂತ ಕೇಳಿದಾಗ ಕಾಲ ಸುಮ್ಮ ಅಬೂಕ, ನಿನ್ನ ತಂದೆಯಾಗಿದ್ದಾರೆ. ನೀವು ನೋಡಿ ಪ್ರೀತಿಯ ಸಹೋದರಿ, ಯಾಕೆ ಬೇಕಾಗಿ 3 ಸಲ ಉಮ್ಮುಕ 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 ಎಂಬ ಹೇಳುವ ಅಗತ್ಯವಿತ್ತ? ತಂದೆಗೆ ಅಷ್ಟು ತಂದೆಗಿಂತ ಸ್ಥಾನ ತಾಯಿಗಿದ್ದುದರಿಂದ ಅಲ್ಲವೇ ಹಬೀಬರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು 3 ಸಲ ಇದನ್ನು ಹೇಳಿದರು. ಆದ್ದರಿಂದ ತಾಯಿಯ ಪ್ರೀತಿ, ತಾಯಿಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನೋಡುವವರಾಗಬೇಕು. ಅವರ ದುಆ ಸಿಗುವಂಥ ಕೆಲಸಗಳನ್ನಾಗಬೇಕು. ಅವರ ದುಆಕ್ಕೆ ಬಹಳಷ್ಟು ಮಹತ್ವವಿದೆ, ಅವರ ದುಆಕ್ಕೆ ಬಹಳಷ್ಟು ಪವರ್ಗಳಿದೆ. ಅವರು ಮಾಡುವಂತಹ ಎಲ್ಲ ದುಆಗಳಲ್ಲಿ ನಮ್ಮ ಹೆಸರು ಬರುವಂತಹ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬೇಕು. ಅಲ್ಲಾಹನ ಅದಕ್ಕೆ ತೌಫೀಕ್ ನೀಡಲಿ. ಅವರ ದುಆ ಸಿಗುವಂತಹ ಕೆಲಸ ನಮ್ಮಿಂದ ಯಾವಾಗಲೂ ಉಂಟಾಗುತ್ತೋ ಅದರ ಕಾರಣದಿಂದ ಅವರು ದುಆ ಮಾಡುತ್ತಾರೋ, ಆದ್ದರಿಂದ ಆ ದುಆದ ಫಲದಿಂದ ನಮ್ಮ ಕಾರ್ಯಗಳೆಲ್ಲವೂ ಸುಲಭವಾಗಿ ನಡೆಯುತ್ತದೆ. ಅವರ ಮಾತುಗಳನ್ನು ಏನು ಹೇಳಿದರೂ ಕೂಡ, ಅವರು ಬಾಯಿಯಿಂದ ಅವರ ಮಾತು ಏನು ಬಂದರೂ ಕೂಡ ಅದಕ್ಕೆ ನಮ್ಮಿಂದ ಆಗಲ್ಲ ಎಂಬ ಮಾತನ್ನು ಹೇಳಬಾರದು. ನಾವು ನಮ್ಮ ಜೀವನದಲ್ಲಿ ಅದು ಅನುಭವಿಸಿದ್ದೇವೆ. ನಾವು ಕೆಲವರು ನಮ್ಮ ಜೀವನದಲ್ಲೂ ನಮ್ಮ ತಾಯಿಯನ್ನು ಹೇಳುವಾಗ ನನಗೆ ಆಗಲ್ಲ ಅಂತ ಹೇಳ್ತೇವೆ. ಒಮ್ಮೆಯದು ಹೇಳಬಾರದು. ಒಮ್ಮೆಯದು ಇಸ್ಲಾಂ ಅಂಗೀಕರಿಸುವುದಿಲ್ಲ. ಅಲ್ಲಾಹನು ತಂದೆ ತಾಯಿಯ ಮಾತನ್ನು ಕೇಳುವಂತಹ ಒಳ್ಳೆಯ ಮಕ್ಕಳನ್ನಾಗಿ ಅಲ್ಲಾಹು ನಮ್ಮನ್ನು ಮಾಡಲಿ. ತಾಯಿ ಏನು ಹೇಳಿದರೂ ಕೂಡ ಅದು ನಮ್ಮಿಂದ ಆಗಲಿಲ್ಲದಿದ್ದರೂ ಕೂಡ ಅದು ಯಾವ ರೀತಿಯಾದರೂ ಅದನ್ನು ನಾವು ಬೇರೆ ಕಡೆಯಿಂದ ತೆಗೆದುಕೊಂಡು ಹೋಗಿ ಅದನ್ನು ಒಳ್ಳೆಯ ರೀತಿ ಅವರ ಮನಸ್ಸಿಗೆ ಇಷ್ಟ ಆಗುವಂಥ ರೂಪದಲ್ಲಿ ಅದನ್ನು ನಾವು ಸರಿ ಮಾಡಬೇಕು.
ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರವರು. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರು ಚಿಕ್ಕಂದಿನಲ್ಲಿರುವಂತಹ ಸಂದರ್ಭದಲ್ಲಿ ಫಕದ್ ಅವರ ಕಣ್ಣೇನಾಗಿತ್ತು, ಅವರ ಕಣ್ಣಿಗೆ ಸ್ವಲ್ಪ ಅಥವಾ ಅವರ ಕಣ್ಣು ಕಾಣದಂತಹ ಒಂದು ಕಾಲಘಟ್ಟವಿತ್ತು ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು. ಫಕಾನತ್ ಉಮ್ಮುಹು ಕಸೀರ, ಅವರ ಉಮ್ಮು ಕಸೀರತು ದುಆ, ತುಂಬ ದುಆ ಮಾಡ್ತಾರೆ. ಮಗನ ಆ ಕಣ್ಣು ಸಿಗಲಿಕ್ಕೆ ಬೇಕಾಗಿ ಬಹಳಷ್ಟು ದುಆ ಮಾಡ್ತಾರೆ, ತುಂಬ ಅಳ್ತಾರೆ ಅಲ್ಲಾಹನಿಗೊಂದಿಗೆ. ಅಯ್ಯರುದ್ದ ಅಲ ವಲದಿಹ ಬಸರಹು, ಅವರ ಕಣ್ಣು, ಆ ಬುಖಾರಿ ರಲಿಯಲ್ಲಾಹು ಅನ್ಹುರ ಕಣ್ಣು ಅವರಿಗೆ ವಾಪಸ್ ಕೊಡಲಿಕ್ಕೆ ಬೇಕಾಗಿ ಅಲ್ಲಾಹನೊಂದಿಗೆ ದುಆ ಮಾಡುತ್ತಾರೆ. ಆ ರೀತಿ ದುಆ ಮಾಡಿದ ಫಲದಿಂದಾಗಿದೆ ಅಲ್ಲಾಹನು ಅವರಿಗೆ ಕಣ್ಣನ್ನು ಕೊಟ್ಟ. ತದನಂತರ ಹದೀಸ್ಗಳನ್ನು ಬರೆದು ಲೋಕ ಪ್ರಸಿದ್ಧವಾದ ಹದೀಸ್ ಗ್ರಂಥವಾಗಿ ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರ ಸ್ವಹೀಹುಲ್ ಬುಖಾರಿ ನಮಗೆ ಇಂದು ಕಾಣಲು ಸಾಧ್ಯವಾಗುತ್ತದೆ. ವಫೀ ಲೈಲತಿನ್ ರಾತ್ ಫಿಲ್ ಮನಾಮಿ ಇಬ್ರಾಹಿಂ ಅಲೈಹಿಸ್ಸಲಾಂ, ರಾತ್ರಿ ನಿದ್ದೆ ಮಾಡುವಂತಹ ಸಂದರ್ಭದಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರನ್ನು ಮನಾಮಿನಲ್ಲಿ ಅಥವಾ ನಿದ್ದೆಯ ಸಂದರ್ಭದಲ್ಲಿ ಆ ತಂದೆ ತಾಯಿಯವರು ಸ್ವಪ್ನದಲ್ಲಿ ಅಥವಾ ಕನಸಿನಲ್ಲಿ ಕಾಣ್ತಾರೆ. ಯಕೂಲು ಲಹ, ಅವರತ್ತು ಹೇಳ್ತಾರೆ, ಕದುರದ್ದಲ್ಲಾಹು ಅಲಾ ಇಬ್ನಿಕ ಬಸರಹು, ಅವರ ಕಣ್ಣನ್ನು ನಿಮ್ಮ ಮಗನಿಗೆ ನಾವು ವಾಪಸ್ ಕೊಟ್ಟಿದ್ದೇವಲ್ಲ, ಅಲ್ಲಾಹನು ವಾಪಸ್ ಕೊಟ್ಟಿದ್ದಾನಲ್ಲ. ಲಿಕಸ್ರತಿ ದುಆಯಿಕ, ನಿಮ್ಮ ದುಆನ ಆ ಫಲದಿಂದಾಗಿದೆ, ನಿಮ್ಮ ದುಆಯಿನ ಫಲದಿಂದಾಗಿದೆ ಅಲ್ಲಾಹನು ಈ ಮಗುವಿಗೆ ಕಣ್ಣನ ದೃಷ್ಟಿಯನ್ನು ಅಲ್ಲಾಹನು ಕೊಟ್ಟಿದ್ದಾನೆ ಎಂಬ ಮನಾಮಿನಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರವರು ತಿಳಿಸಿಕೊಡುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಉಮ್ಮ ಅಥವಾ ತಂದೆ ತಾಯಿಯವರ ಆ ದುಆಗೆ ಫಲವಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಜನರ ಎಡೆಯಲ್ಲಿ ನಮಗೆ ದೊಡ್ಡ ಸ್ಥಾನದಲ್ಲಿರಬಹುದು, ಜನರ ಎಡೆಯಲ್ಲಿ ನಮಗೆ ದೊಡ್ಡ ಸ್ಥಾನ ಇರಬಹುದು. ಆದರೆ ತಾಯಿಯ ಮುಂದೆ ಬರುವಾಗ ಎಷ್ಟೇ ದೊಡ್ಡ ಸ್ಥಾನವಿದ್ದರೂ ಕೂಡ, ಎಷ್ಟೇ ದೊಡ್ಡ ಮಹತ್ವ ನಿನಗೆ ಅಧಿಕಾರವಿದ್ದರೂ ಕೂಡ, ತಾಯಿಯ ಮುಂದೆ ಬಂದು ನಿಂತರೆ ನೀನು ಎಷ್ಟೇ ಅಧಿಕಾರವಿದ್ದವನು ಕೂಡ ತಲೆಬಾಗಲೇಬೇಕು. ಯಾಕೆಂದರೆ ತಾಯಿ ಯಾವತ್ತೂ ತಾಯಿಯೇ. ಆ ತಾಯಿಯಿಂದಾಗಿದೆ ನಿನ್ನ ಜನ್ಮ ಹೊಂದಿದುದು, ನಿನ್ನ ಜನ್ಮಕ್ಕೆ ಕಾರಣ ನಿನ್ನ ತಾಯಿಯಾಗಿದ್ದಾಳೆ. ಆದ್ದರಿಂದ ನೀ ಎಷ್ಟು ದೊಡ್ಡ ಸ್ಥಾನಕ್ಕೆ ಬಂದರೂ ಕೂಡ ತಾಯಿ ಯಾವತ್ತು ನಿನಗೆ ತಾಯಿಯಾಗಿದ್ದಾರೆ. ಅಷ್ಟೊಂದು ಮಹತ್ವ ಸಿಗಲು ಕಾರಣವೇನು? ಅಷ್ಟೊಂದು ತ್ಯಾಗ ಅವರ ಜೀವನದಲ್ಲಿ ಮಾಡಿಸಿದ್ದಾರೆ. ಅವರ ಜೀವನದಲ್ಲಿ ತ್ಯಾಗಕ್ಕೆ ಸರಿಸಾಟಿಯಾಗಿ ಯಾವುದೂ ಇಲ್ಲ. ಸಣ್ಣ ಉದಾಹರಣೆ ನಿಮಗೆ ಹೇಳಬಹುದು. ಎಷ್ಟು ಉದಾಹರಣೆ, 1 2 3 4 ಅಲ್ಲ, ಬೇಕಾದಷ್ಟು ಉದಾಹರಣೆಗಳು ನಮಗೆ ಹೇಳಬಹುದು. ಅವರು ಯಾವುದಾದ್ರೂ ಇಷ್ಟಪಟ್ಟಂತ ಒಂದು ವಸ್ತು ನಮ್ಮ ತಾಯಿಯ ಕೈಯಲ್ಲಿದ್ದರೆ, ಮಗುವನ್ನು ಕಂಡರೆ ನಂತರ ಆ ವಸ್ತುವನ್ನು ತೆಗೆದು ತನ್ನ ಮಗುವೇ ಕೊಡುತ್ತಾಳೆ ವಿನಃ ಅವರು ತನ್ನ ಆಸೆಯನ್ನು ಈಡೇರಿಸಬೇಕಾಗಿ, ಅವಳಿಗೆ ಬೇಕಾಗಿ, ಅವಳು ತಿನ್ನಲು ಬೇಕಾಗಿ ಅದು ಇಡುತ್ತಿರಲಿಲ್ಲ. ಅಷ್ಟೊಂದು ತ್ಯಾಗ ಮಾತ್ರವಲ್ಲ, ಜೀವನದಲ್ಲಿ ಒಂದು ಕಥೆಯನ್ನು ನಾನು ಕೇಳಿದ್ದೇನೆ. ಒಬ್ಬ ಕಳ್ಳನಾದಂತಹ ಒಬ್ಬ ಮಗ ತಾಯಿಯ ಗಂಟಲಿನಿಂದ ಸರವನ್ನು ತೆಗೆದು ಗಟ್ಟಿಯಾಗಿ ಎಳೆದು ಓಡುತ್ತಿರುವಂತಹ ಸಂದರ್ಭದಲ್ಲಿ ತಾಯಿ ಕರೆದುಕೊಂಡು ಹೇಳುತ್ತಾರಂತೆ, ಓ ಮಗು, ನೀವು ಓಡುವಾಗ ಜಾಗೃತೆಯಿಂದ ಓಡಬೇಕು, ಬಿದ್ದು ಬಿಡ್ತೀಯಾ ಅಂತ ಹೇಳಿ ತನ್ನ ತನ್ನ ಕತ್ತಿನಲ್ಲೂ ರಕ್ತ ಬರುತ್ತಿದ್ದರೂ ಕೂಡ ತನ್ನ ಮಗುವಿನ ಜಾಗೃತೆಯನ್ನು ತಾಯಿ ಅಲ್ಲಿಯೂ ಕೂಡ ಪಾಲಿಸುತ್ತಿದ್ದಾಳೆ ಎಂಬುದರಲ್ಲಿ ಈ ಕಥೆಯಲ್ಲಿ ದೊಡ್ಡ ಪಾಠ ನಮಗೆ ಇದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಷ್ಟೆಲ್ಲ ಪರಿಗಣನೆ ಕೊಟ್ಟು ಕೂಡ ಇಷ್ಟೊಂದು ಪರಿಗಣನೆ ಇಸ್ಲಾಮಿನಲ್ಲಿ ಕೊಟ್ಟರೂ ಕೂಡ ಯಾವುದನ್ನು ಕೇರ್ ಮಾಡದೆ ತಂದೆ ತಾಯಿಗೆ ಹೊಡೆಯುವಂತಹ ಮಕ್ಕಳು, ತಂದೆ ತಾಯಿಗೆ ಬಡಿಯುವಂತಹ ಮಕ್ಕಳು ಎಷ್ಟೋ ಜನ ನಮ್ಮ ಮುಂದೆ ಇದ್ದಾರೆ. ಸಣ್ಣ ಕಾರಣಕ್ಕೆ ಬೇಕಾಗಿ ಗಾಂಜಾ ಅಫೀಮುಗಳನ್ನು ಸೇವಿಸುತ್ತಾ ತಾಯಿಯ ಮುಂದೆ ಬಂದು ಹಣಕ್ಕೆ ಅವಶ್ಯವನ್ನು ಕೇಳುವಾಗ ತಾಯಿ ಅದನ್ನು ಬೇಡ ಎಂದು ಹೇಳುವುದರ ಮಗನ ಒಳ್ಳೆಯದಕ್ಕೆ ಬೇಕಾಗಿ ತಾಯಿ ಅದನ್ನು ನಿರಾಕರಿಸುವುದರೂ ಕೂಡ ತನ್ನ ಮಗನಲ್ಲಿ ಅಫೀಮ ಕಾರಣದಿಂದಾಗಿ ತಾಯಿಯನ್ನು ಹೊಡೆದು ಕೊಂದಂತಹ ಎಷ್ಟೋ ಚರಿತ್ರೆಗಳು, ಎಷ್ಟೋ ಘಟನೆಗಳು ಈ ಸಮೀಪ ಕಾಲಘಟ್ಟದಲ್ಲಿ ನಮಗೆ ಹೇಳಲು ಸಾಧ್ಯವಿಲ್ಲ. ಕೇರಳದಲ್ಲೂ ಕೂಡ ನಮಗೆ ಗೊತ್ತಿರಬಹುದು. ತನ್ನ ತಂದೆಯು ತಾಯಿಯು ಹಣ ಕೊಡದ ಕಾರಣದಕ್ಕೆ ಬೇಕಾಗಿ ಮಗ ಏನು ಮಾಡಿದ, ಭಾರವಿರುವಂಥ ಒಂದು ವಸ್ತುವನ್ನು ತೆಗೆದುಕೊಂಡು ತಾಯಿಯ ತಲೆಗೆ ಹೊಡೆದು ತಾಯಿಯನ್ನು ಕೊಂದು ಬಿಡುತ್ತಾನೆ. ಈ ರೀತಿ ತಾಯಿಯನ್ನು ಹೊಡೆಯುತ್ತಾ ಬಡಿಯುತ್ತಾ ಅವಳಿಗೆ ಬೇಕಾದ ಎಲ್ಲ ಕ್ರೂರ ಹಿಂಸೆಗಳನ್ನು ನೀಡುತ್ತಾ ತಾಯಿಗೆ ನೋವು ಮಾಡುವಂತಹ ಎಷ್ಟೋ ಮಕ್ಕಳು ನಮ್ಮ ಸುತ್ತಮುತ್ತಲಿದ. ವಯಸ್ಸಾದರೆ ಯಾವುದೇ ರೀತಿ ಅವರು ಪರಿಗಣನೆ ಕೊಡುವುದಿಲ್ಲ. ತಾಯಿಗೆ ವಯಸ್ಸಾದರೆ ನಂತರ ಅವಳಿಗೆ ಒಂದು ಬೆಲೆಯೂ ಕೊಡದಂತಹ ಎಷ್ಟೋ ಮನೆಗಳಿದೆ. ಪ್ರೀತಿಯ ಸಹೋದರರೇ, ಒಮ್ಮೆಯೂ ಕೂಡ ತಾಯಿಯನ್ನು ಅವಳಿಗೆ ಬೇಕಾದಂತಹ ಮಹತ್ವವನ್ನು ನಾವು ಕೊಡಬೇಕು. ನೀವು ನೋಡಿ,
ಒಂದು ಕಥೆ ನಾನು ಕೇಳಿದ್ದೇನೆ. ಒಬ್ಬ ಮಗ ತಂದೆಯನ್ನು ಮನೆಯಿಂದ ಹೊರಗೆ ಎಳೆಯಬೇಕಾಗಿ ಕಾಲು ಹಿಡಿದುಕೊಂಡು ಎಳೆದು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆ ತಂದೆಯು ಹೇಳ್ತಾನೆ, ಮಗ ನಿಲ್ಲಿಸು, ಸಾಕು ನಿಲ್ಲಿಸು, ನಾನು ಇಲ್ಲಿವರೆಗೆ ಆಗಿದೆ, ನನ್ನ ತಂದೆಯನ್ನು ನಾನು ಎಳೆದುಕೊಂಡು ಬಂದದ್ದು, ಇದರ ಆ ಕಡೆ ನನ್ನನ್ನು ಎಳಿಬೇಡ ಎಂದು ಹೇಳಿ ತಂದೆಯು ಮಗನನ್ನು ಸಮಾಧಾನಪಡಿಸುತ್ತಿದ್ದಾರೆ. ಈ ರೀತಿಯಾಗಿದೆ. ನೀನು ಏನಾದರೂ ತಪ್ಪು ಮಾಡಿದರೆ, ನೀನು ಏನಾದರೂ ಒಂದು ಕಾರಣವಿನ ನಿನ್ನ ತಂದೆಗೆ ತಪ್ಪು ಹೊಡೆದಿದ್ರೆ, ಅಥವಾ ನಿನ್ನ ತಂದೆ ನೋವನ್ನುಂಟು ಮಾಡಿದರೆ, ನಿನಗೆ ಬದಲಾಗಿ ನಿನ್ನ ಮಗನೂ ಕೂಡ ನಿನಗೆ ಹೊಡೆಯುತ್ತಾನೆ, ನಿನ್ನ ಮಗನೂ ಕೂಡ ನಿನಗೆ ಬೈಯುತ್ತಾನೆ, ನಿನ್ನ ಮಗನೂ ಕೂಡ ನಿನ್ನ ಚಪ್ಪಲಿ ತೆಗೆದು ಹೊಡೆಯುತ್ತಾನೆ. ಈ ರೀತಿ ಎಲ್ಲ ಬದಲು ಅಥವಾ ಕರ್ಮ ನಿನಗೆ ಯಾವತ್ತೂ ಕೂಡ ಅಲ್ಲಾಹನು ಕೊಡದೆ ಬಿಡುವುದಿಲ್ಲ. ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರೀತಿಯ ಸಹೋದರರೇ, ಹಬೀಬರಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಹೇಳ್ತಾರೆ, ರಗಿಬಲ್ ಅಂಫು ಸುಮ್ಮ ರಗಿಬ ಅಂಫು ಸುಮ್ಮ ರಗಿಬ ಅಂಫು ಮನ್ ಅದ್ರಕ ವಾಲಿದೈಹಿ ಇಂದಲ್ ಕಿಬರಿ ಅಹದುಹುಮಾ ಔ ಕಿಲೈಹಿಮಾ ಸುಮ್ಮ ಲಮ್ ಯದ್ಖುಲಿಲ್ ಜನ್ನಾ. ಅವನ ಮುಖಮಣ್ಣಲ್ಲಿ ಹೋಗಲಿ, ಅವನ ಮುಖಮಣ್ಣಿಗೆ ಹೋಗಲಿ, ಅವನ ಮುಖಮಣ್ಣೆ ಹೋಗಲಿ 3 ಸಲ ಹೇಳುತ್ತಾರೆ. ಯಾರಿಗೆ? ಮನ್ ಅದ್ರಕ ವಾಲಿದೈಹಿ ಇಂದಲ್ ಕಿಬರಿ, ವಯಸ್ಸಾದ ನಂತರ ಒಬ್ಬನಿಗೆ ವಾಲಿದೈನ್ ಅಥವಾ ತಂದೆ ತಾಯಿಯವರಿಬ್ಬರೂ ಸಿಕ್ಕಿದ್ರು, ಅಥವಾ ಇವನು ದೊಡ್ಡದಾದ ಮೇಲೆ ಇವನಿಗೆ ವಯಸ್ಸಾದ ಇಬ್ಬರು ತಂದೆ ತಾಯಿಯರಿದ್ದಾರೆ. ಅಹದುಹುಮಾ ಔ ಕಿಲೈಹಿಮಾ, ಎರಡರಲ್ಲಿ ಒಬ್ಬರು ಅಥವಾ ಇಬ್ಬರು, ಯಾರಾದರೂ ಇಬ್ಬರು ಅಥವಾ ಒಬ್ಬರು, ಅಥವಾ ತಂದೆಯೋ ಅಥವಾ ತಾಯಿಯೋ, ಯಾರಾದರೂ ಒಬ್ಬರು ಅಥವಾ ಇಬ್ಬರು ಅವನ ದೊಡ್ಡದಾದಂತಹ ಸಂದರ್ಭದಲ್ಲಿ ಇವರಿಗೆ ವಯಸ್ಸಾಗಿ ಇವನ ಕಾಲಘಟ್ಟದಲ್ಲಿ ಸಿಗುವುದಾದರೆ, ಸುಮ್ಮ ಲಮ್ ಯದ್ಖುಲಿಲ್ ಜನ್ನ, ಆದರೂ ಕೂಡ ಅವನ ಸ್ವರ್ಗಕ್ಕೆ ಹೋಗಿಲ್ಲ ಅಂದರೆ ಅವನಷ್ಟು ದೊಡ್ಡ ನಿರಾಶೆ ಹೊಂದಿದವನು, ಅವನಷ್ಟು ದೊಡ್ಡ ಮೂರ್ಖ, ಅವನಷ್ಟು ದೊಡ್ಡ ಹತಭಾಗ ಯಾರೂ ಇಲ್ಲ ಅಂತ ಹೇಳಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಹೇಳ್ತಾರೆ. ಕಾರಣವೇನು? ವಯಸ್ಸಾದಂತಹ ತಂದೆ ತಾಯಿಗಳಿದ್ದರೆ ಅವರಿಗೆ ಬೇಕಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ, ಅವರಿಗೆ ಬೇಕಾಗಿ ಅವರು ನಡೆಯಲಾಗಂಥ ಸಂದರ್ಭದಲ್ಲಿ ಅವರನ್ನು ಹಿಡಿಕೊಂಡು ನಡೆಸುವುದು, ಅಥವಾ ಅವರಿಗೆ ವಯಸ್ಸಾದಾಗ ಮಲಮೂತ್ರ ವಿಸರ್ಜನೆಗಳು ಹೋಗುತ್ತಾ ಇರುತ್ತೆ, ಅಂತಹ ಪ್ರಾಬ್ಲಮ್ ಇರುವಂತಹ, ಅಂಥ ಸಮಸ್ಯೆ ಇರುವಂತಹ ತಂದೆ ತಾಯಿಗಳಿರುತ್ತಾರೆ, ಅವರಿಗೆ ಬೇಕಾಗಿ ಸೇವನೆ ಮಾಡುವಂತಹ ಮಕ್ಕಳಾಗಬೇಕು ಎಂದಾಗಿದೆ ಈ ಹದೀಸ್ನಲ್ಲಿ ಹೇಳುತ್ತಿರುವುದು. ಯಾರಾಗಿದ್ದಾರೆ ಸ್ವರ್ಗದ ಹೋಗದವರು? ಅವರು ಇಷ್ಟೊಂದು ಕಿಬರ್ ಅಥವಾ ವಯಸ್ಸಾದರೂ ಕೂಡ ಅವರಿಗೆ ಪರಿಪಾಲನೆಯನ್ನು ಮಾಡುವಂತಹ ಒಂದು ಅವಕಾಶ ಸಿಗದೆ, ತಂದೆ ತಾಯಿಯನ್ನು ಹೀನವಾಗಿ ಹೊಡೆಯುತ್ತಾ ಬಡಿಯುತ್ತಾ ಅವರನ್ನು ಮೂಲೆ ಗುಂಪಾಗಿ ಮಾಡಿ ಅವರಿಗೆಲ್ಲ ನೋವುಗಳನ್ನು ಕೊಟ್ಟು ಯಾವುದೇ ಪರಿಕಲ್ಪನೆಯನ್ನು ನೀಡದೆ ಮಾಡುವಂತಹ ಜನರು ಅವರಾಗಿದ್ದಾರೆ, ನರಕಕ್ಕೆ ಹೋಗುವಂತಹ ಜನರು. ಅವರಿಗೆ ಒಮ್ಮೆಗೆ ಸುಮ್ಮ ಲಮ್ ಯದ್ಖುಲಿಲ್ ಜನ್ನ, ಅವರು ಒಮ್ಮೆಯೂ ಸ್ವರ್ಗಕ್ಕೆ ಹೋಗಲ್ಲ ಎಂದು ಇಷ್ಟೊಂದು ಕಠಿಣವಾದಂತಹ ಭಾಷೆಯಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಹೇಳುತ್ತಿದ್ದಾರೆ. ಎಷ್ಟೊಂದು ಮಹತ್ವ ಕೊಡಲು ಕಾರಣ ಅವರ ಹೊಟ್ಟೆಯಿಂದ. ಯಾಕಾಗಿ ಪರಿಶುದ್ಧವಾದ ಇಸ್ಲಾಂ ಇಷ್ಟೊಂದು ತಂದೆ ತಾಯಿಗೆ ಎಷ್ಟೊಂದು ಮಹತ್ವವನ್ನು ಕೊಡ್ತಿದ್ದಾರೆ ಎಂಬುದಕ್ಕೆ ಕಾರಣ क़ालल्लाहु ತಾಲಾ, ಅಲ್ಲಾಹನ ಪರಿಶುದ್ಧವಾದ ಕುರ್ಆನಲ್ಲಿ ಹೇಳುತ್ತಾನೆ, ಹಮಲತುಹು ಉಮ್ಮುಹು ವಹನನ್ ಅಲಾ ವಹನ್. ಲುಕ್ಮಾನ್, ಸೂರತು ಲುಕ್ಮಾನ್ನಲ್ಲಿ ಅಲ್ಲಾಹನು ಹೇಳ್ತಾನೆ, ಹಮಲತುಹು ಉಮ್ಮುಹು, ಅವನ ತಾಯಿ ಅವರನ್ನು ಹಮಲ್ ಮಾಡಿದ್ದಾರೆ ಅಥವಾ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ವಹನನ್ ಅಲಾ ವಹನ್ ಐ ತಾಬನ್ ಫೌಕ ತಾಬಿನ್, ಅಥವಾ ಅವರ ಹೊಟ್ಟೆಯಲ್ಲಿರುವಂತಹ ಹೊಟ್ಟೆಯಲ್ಲಿ ಯಾವಾಗ ನಮ್ಮ ಪ್ರವೇಶವಾಯಿತೋ ಅವತ್ತಿನಿಂದ ನೋವುಗಳನ್ನು, ತ್ಯಾಗಗಳನ್ನು ಎಲ್ಲವನ್ನು ಅನುಭವಿಸುತ್ತಾ ನಾವು ಹೊರಗೆ ಬಂದ ನಂತರ ಎಷ್ಟೋ ವರ್ಷಗಳ ಕಾಲ ನಾವು ದೊಡ್ಡವಾಗುವವರೆಗೂ ನಮಗೆ ಬೇಕಾದ ಎಲ್ಲ ಶುಶ್ರೂಷೆಗಳನ್ನು, ನಮಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟು ಕೂಡ ನಾವು ಒಮ್ಮೆಯೂ ಕೂಡ ಅವರನ್ನು ಪರಿಗಣನೆ ಕೊಡದೇ ಇದ್ದರೆ ಅಲ್ಲಾಹನು ಯಾರನ್ನು ಕೂಡ ಸುಮ್ಮನೆ ಬಿಡಲಾರ. ಅಲ್ಲಾಹನು ಅದಕ್ಕೆ ಬದಲಾಗಿ ಕೊಟ್ಟೇ ತೀರುತ್ತಾನೆ. ಕೆಲವೊಮ್ಮೆ ಅದು ದುನಿಯಾದಲ್ಲಿ ಕೊಡಬಹುದು, ಅಥವಾ ಅದನ್ನು ಆಖಿರದಲ್ಲಾಗಿರಬಹುದು ಅಲ್ಲಾಹನು ಕೊಡುವುದು. ಆದ್ದರಿಂದ ಪ್ರೀತಿಯ ಸಹೋದರೇ, ಪರಿಶುದ್ಧ ಇಸ್ಲಾಂ ಕಲಿಸಿಕೊಟ್ಟಂತಹ ತಂದೆ ತಾಯಿಯ ಮಹತ್ವಗಳನ್ನು ನಾವು ಅದೇ ರೀತಿ ಪಾಲನೆ ಮಾಡುತ್ತಾ, ತಂದೆ ತಾಯಿಗೆ ಯಾವ ರೀತಿಯ ಮಹತ್ವಗಳಿದೆ ಅದನ್ನು ಅದೇ ರೀತಿ ಪರಿಕಲ್ಪನೆ ಮಾಡುತ್ತಾ, ಅದೇ ರೀತಿ ನಾವು ಅನುಸರಿಸುತ್ತಾ ಅವರಿಗೆ ಬೇಕಾದ ಒಳ್ಳೆಯ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡಬೇಕು. ತಂದೆ ತಾಯಿ ಒಮ್ಮೆಯು ಮನನೋವಿಸುವಂತಹ ಕೆಲಸಗಳನ್ನು ನಾವು ಮಾಡಬಾರದು. ಅವರಿಗೆ ಒಮ್ಮೆಯು ಮನನೋವಿಸುವಂತಹ ಯಾವುದೇ ಮಾತುಗಳನ್ನು ಕೂಡ ಆಗಬಾರ್ದು. ಪರಿಶುದ್ಧ ಇಸ್ಲಾಂ ಹೇಳುತ್ತಿದೆ, ಫಲಾ ತಕುಲ್ಲಹುಮಾ ಉಫ್ಫಿನ್. ಎಷ್ಟೊಂದು ಒಳ್ಳೆಯ ಮಾತು ಪರಿಶುದ್ಧವಾದ ಕುರ್ಆನ್ ಉಪಯೋಗಿಸುತ್ತಿದೆ. ನೀವು ನೋಡಿ, ಫಲಾ ತಕುಲ್ಲಹುಮಾ ಉಫ್ಫಿನ್ ಅಂದರೆ ಉಫ್, ನಿಮಗೆ ಕೇಳಿರುವ, ನಾವು ಹಲವಾರು ಬಾರಿ ಕೇಳಿದಂತಹ ಒಂದು ಆಯತ್ತಾಗಿದೆ. ಫಲಾ ತಕುಲ್ಲಹುಮಾ ಉಫ್ಫಿನ್, ಛೇ ಎಂಬ ಮಾತು, ಬೇರೆನೆಲ್ಲ ಬೈಯುವುದು ಬಿಟ್ಟು ಛೇ ಎಂಬ ಮಾತು ಕೂಡ ನಿಮ್ಮ ತಂದೆ ತಾಯಿಗೆ ನೀವು ಹೇಳಬಾರದು. ಛೇ ಎಂಬ ಮಾತಿಗೆ ಅಷ್ಟೊಂದು ಅರ್ಥಗಳಿದೆ. ನೀವು ನೋಡಿ, ಛೇ ಎಂಬ ಮಾತು ಹೇಳಿದರೆ ಮಂತ್ರ ಹೇಳಬಾರ್ದು ಅಂತ ಪರಿಶುದ್ಧವಾದ ಕುರ್ಆನ್ ಹೇಳುವುದಾದರೆ, ತದಂತ ಯಾವುದೇ ಮಾತಿಗೆ ಅಲ್ಲಿ ಅಧಿಕಾರವಿಲ್ಲ. ಯಾವುದೇ ಮಾತಿಗೆ ಅಲ್ಲಿ ನೀವು ಹೇಳುವಂಥ ಒಂದು ಅಧಿಕಾರ ನಿಮಗೆ ಇಲ್ಲ. ಬೈಯುವುದಾಗಲಿ
ಅವರಿಗೆ ಅವರ ಮುಖ ನೋಡಿ ಏನಾದರೂ ಹೇಳುವುದಾಗಲಿ ಯಾವುದೂ ಕೂಡ ಪರಿಶುದ್ಧವಾದ ಇಸ್ಲಾಂ ಅಂಗೀಕರಿಸುವುದಿಲ್ಲ. ಎಲ್ಲ ಧರ್ಮದಲ್ಲೂ ಕೂಡ, ಇಸ್ಲಾಂ ಅಲ್ಲದೆ ಎಲ್ಲ ಧರ್ಮದಲ್ಲೂ ಕೂಡ ತಂದೆ ತಾಯಿಗೆ ಮಹತ್ವವನ್ನು ಕೊಡಬೇಕಂತ ಹೇಳುತ್ತಿದೆ. ಎಲ್ಲ ಧರ್ಮದಲ್ಲೂ ತಂದೆ ತಾಯಿಗೆ ಮಹತ್ವವಿದೆ. ಯಾಕೆಂದರೆ ಅವರು ಅವರು ಪಟ್ಟಂತಹ ಕಷ್ಟ, ಅವರು ಪಟ್ಟಂತಹ ನೋವು, ಅದಕ್ಕೆಲ್ಲವೂ ಪ್ರತಿಫಲವಾಗಿ ನಾವು ಕೊಟ್ಟೇ ಕೊಡಬೇಕು. ಎಷ್ಟೊಂದು ಜನರಾಗಿದ್ದಾರೆ ತಂದೆ ತಾಯಿಗೆ ಹೊಡೆಯುವವರು, ತಂದೆ ತಾಯಿಗೆ ಅವರ ಮಾತುಗಳಿಗೆ ಬೆಲೆ ಕೊಡದೆ ಅವರಿಗೆ ಹೊಡೆಯುತ್ತಾ, ಛೇಡಿಸುತ್ತಾ, ಬೈಯುತ್ತಾ, ಅವರು ಕೆಲವೊಮ್ಮೆ ಅವರ ಕಾಲಿನಿಂದ ಮೆಟ್ಟುವಂತಹ ಎಷ್ಟೊಂದು ವಿಡಿಯೋಗಳನ್ನು ನಾವು ಈ ಸಮೀಪ ಕಾಲಘಟ್ಟದಲ್ಲಿ ನೋಡುವ. ಈ ನ್ಯೂ ಜನ್ ಕಾಲದಲ್ಲಿ ನೀವು ತಂದೆ ತಾಯಿಗೆ ನಮಗೆ ಹೇಳಲಿಕ್ಕಿರುವುದು, ನಿಮ್ಮ ಮಕ್ಕಳನ್ನು ಒಳ್ಳೆಯ ಸ್ವಭಾವ ಮಹಿಮೆ ಇರುವಂತಹ ಮಕ್ಕಳನ್ನಾಗಿ ಬೆಳೆಸಬೇಕು. ಅವರಿಗೆ ಒಳ್ಳೆಯ ರೀತಿಯ ಇಸ್ಲಾಮಿಕ್ನ ನೀತಿ ನಿಯಮಗಳನ್ನು ಕಲಿಸಬೇಕು. ಯಾವ ರೀತಿ ತಂದೆ ತಾಯಿಯನ್ನು ಬಹುಮಾನ ಅವರಿಗೆ ಕೊಡಬೇಕು, ಯಾವ ರೀತಿ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು, ಯಾವ ರೀತಿ ತಂದೆ ತಾಯಿಯನ್ನು ಪರಿಕಲ್ಪನೆ ಅಥವಾ ಅವರನ್ನು ಪರಿಪಾಲನೆ ಮಾಡಬೇಕು ಎಂಬುದರ ಕುರಿತು ನಿಮ್ಮ ಮಕ್ಕಳಿಗೆ ನೀವು ಕಲಿಸಿಕೊಡಬೇಕು. ಆ ರೀತಿ ಕಲಿಸಿಕೊಡುವುದಾದರೆ ನಿಮ್ಮ ಮಕ್ಕಳು ದೊಡ್ಡದಾದ ಮೇಲೆ ನಿಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು, ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಿಮಗೆ ಮಾಡಿಕೊಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಲ್ಲಾಹನು ಒಳ್ಳೆಯ ಮಕ್ಕಳನ್ನಾಗಿ, ತಂದೆ ತಾಯಿಗೆ ಒಳ್ಳೆಯದನ್ನು ಮಾಡುವಂತಹ ಒಳ್ಳೆಯ ಮಕ್ಕಳನ್ನಾಗಿ ಅಲ್ಲಾಹು ನಮ್ಮನ್ನು ಮಾಡುವಂತಹ ಒಳ್ಳೆಯ ಮಕ್ಕಳಲ್ಲಿ ನಮ್ಮನ್ನು ಸೇರಿಸಲಿ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.